ದೃಶ್ಯ ನೋಡ್ತಾ ಇದ್ದೀರಿ. ಇವತ್ತು ಬಿಜೆಪಿ ನಾಯಕರ ಅತಿ ದೊಡ್ಡ ಹೋರಾಟ. ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಹೊರಟಿದ್ರು. ಬಟ್ ದಾರಿ ಮಧ್ಯದಲ್ಲಿ ಪೊಲೀಸರು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಅವ್ರನ್ನ ವಶಕ್ಕೆ ಪಡೆಯೋ ಕೆಲಸ ಕೂಡ ಮಾಡಿದ್ದಾರೆ. ಸಿಟಿ ರವಿ, ರವಿಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಮಾತಾಡ್ತಾ ದೊಡ್ಡ ಮಟ್ಟದ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನ ಆಗ್ತಾ ಇದೆ ಅನ್ನುವಂತ ವಿಚಾರ. ಒಟ್ನಲ್ಲಿ ಗುತ್ತಿಗೆದಾರ ಸಚಿನ್ ಸಾವಿಗೆ ನ್ಯಾಯ ಸಿಗೋ ತನಕ ಕೂಡ ಈ ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಬಿಜೆಪಿ ನಾಯಕರು ಕೂಡ ಹೇಳ್ತಿದ್ದಾರೆ. ಮೋಸ್ಟ್ಲಿ ಇಂಥದೊಂದು ಹೋರಾಟ ಇತ್ತೀಚಿನ ದಿನಗಳಲ್ಲಿ ವಿಪಕ್ಷಗಳಿಂದ ಆಗಿರ್ಲಿಲ್ಲ. ಬಟ್ ಈಗ ಸಚಿನ್ ಅವರ ಸಾವನ್ನ ಅತಿ ದೊಡ್ಡ ಅಸ್ತ್ರ ಮಾಡ್ಕೊಂಡಿದೆ ಬಿಜೆಪಿ. ಹಾಗಾಗಿ ಅದೇ ಅಸ್ತ್ರಕ್ಕೆ ಸಂಬಂಧಪಟ್ಟಂತೆ ಈ ಬೃಹತ್ ಹೋರಾಟ ಆಗ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬರೀ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕಬೇಕು ಅಂತ ಪ್ಲಾನ್ ಇಟ್ಕೊಂಡು ಈ ರೀತಿಯ ಹೋರಾಟ ಆಗ್ತಾ ಇತ್ತು. ಮತ್ತೊಂದು ಕಡೆ ಇಡೀ ರಾಜ್ಯದಾದ್ಯಂತಲೂ ಕೂಡ ಕಾರ್ಯಕರ್ತರಿಗೆ ಕರೆ ಕೊಟ್ಟಾಗಿದೆ ಬಿಜೆಪಿ ಪಾಳಿಯ ಹೋರಾಟ ಮಾಡೋದಕ್ಕೆ. ಬಟ್ ಅರ್ಥಕ್ಕೆ ಪೊಲೀಸರು ಅದಕ್ಕೆ ಅವಕಾಶ ಮಾಡಿಕೊಡದೆ ವಶಕ್ಕೆ ಪಡೆದುಕೊಂಡಿದ್ದನ್ನ ಗಮನಿಸಿದ್ವಿ. ನನಗೆ ಬೆಳಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಮಾತನ್ನ ಹೇಳಿದ್ರು, ನಮ್ಮ ಮನೆಗೆ ಬರೋರಿಗೆ ಎಳ್ನೀರು ಮತ್ತು ನೀರನ್ನ ಕೊಟ್ಟು ಸ್ವಾಗತ ಮಾಡ್ಕೊಳ್ತೀವಿ ಅಂತ. ಆದ್ರೆ ಅವರ ಮನೆಯ ರೋಡ್ ತನಕ ಕೂಡ ಹೋಗೋದಕ್ಕೆ ಬಿಜೆಪಿ ಅವರಿಗೆ ಅವಕಾಶನೇ ಮಾಡಿಕೊಡ್ಲಿಲ್ಲ. ಅದರ ಮಧ್ಯದಲ್ಲೇ ಅವರನ್ನ ವಶಕ್ಕೆ ಪಡೆದುಕೊಂಡು ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನ ಆಗಿದೆ ಅನ್ನೋದು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ದೃಶ್ಯ ನೋಡ್ತಾ ಇದ್ದೀರಿ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಆಕ್ರೋಶ, ಮತ್ತೊಂದು ಕಡೆ ಸಿಟಿ ರವಿ, ರವಿಕುಮಾರ್ ಅವರನ್ನ ವಶಕ್ಕೆ ಪಡೆದುಕೊಂಡು ಸದ್ಯ ಪರಿಸ್ಥಿತಿಯನ್ನ ತಿಳಿಗೊಳಿಸೋ ನಿಟ್ಟಿನಲ್ಲಿ ಪೊಲೀಸರು ಸತತ ಪ್ರಯತ್ನ ಮಾಡಿರುವ ಎರಡು ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಒಟ್ಟಲ್ಲಿ ಅತಿ ದೊಡ್ಡ ಹೋರಾಟಕ್ಕೆ ಕಲಬುರಗಿ ಸಾಕ್ಷಿ ಆಯಿತು. ಆದರೆ ರಾಜಕೀಯ ಲಾಭ ಬಿಟ್ಟು ಗುತ್ತಿಗೆದಾರ ಸಚಿನ್ ಅವರ ಸಾವಿಗೆ ನ್ಯಾಯ ಕೊಡಿಸುವಲ್ಲಿ ವಿಪಕ್ಷಗಳು ಈ ಹೋರಾಟವನ್ನ ಮುಂದುವರಿಸುತ್ತಾ ಅಥವಾ ಕಾಟಾಚಾರಕ್ಕೆ ಅನ್ನೋ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಮಾತ್ರ ಈ ಹೋರಾಟ ಸೀಮಿತ ಆಗ್ಬಿಡುತ್ತಾ ಗೊತ್ತಿಲ್ಲ. ಮುಂದಿನ ಹೋರಾಟಗಳು ಹೇಗಿರುತ್ತೆ ಅಂತ. ಎಳ್ನೀರು ಕೊಡುವವರು ಬಂಧನ ಮಾಡಿದ್ಯಾಕೆ, ಇದೇ ಪ್ರಶ್ನೆ ಇರೋದು. ಬಿಜೆಪಿ ರ್ಯಾಲಿ ತಡೆಯೋದು ಗಾಂಧಿಗಿರಿನ ಅನ್ನೋದು ಕೂಡ ಪ್ರಶ್ನೆ ಇದೆ. ಇದು ಗಾಂಧಿಗಿರಿಯೋ ಪೊಲೀಸ್ ಗಿರಿಯೋ? ವಿಪಕ್ಷ ನಾಯಕರು ಕೂಡ ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ರು. ಗಾಂಧಿಗಿರಿ ಅಂದವರು ವಶಕ್ಕೆ ಪಡೆದುಕೊಂಡಿದ್ಯಾಕೆ? ಬಿಜೆಪಿ ಹೋರಾಟಕ್ಕೆ ಹೆದರ್ತಾ ಹಾಗಾದ್ರೆ ರಾಜ್ಯ ಸರ್ಕಾರ? ಮನೆಗೆ ಬಂದ್ರೆ ಎಳ್ನೀರು, ನೀರು ಕೊಟ್ಟು ಸ್ವಾಗತ ಮಾಡ್ಕೊಳ್ತೀವಿ ಅಂದಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಯಾಕೆ ಆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ತಮ್ಮ ಕಾರ್ಯಕರ್ತರಿಗೆ ಅನ್ನೋದು ಪ್ರಶ್ನೆ. ಅಟ್ಲೀಸ್ಟ್ ಮನೆ ತನಕ ಬರೋಕ್ಕೂ ಬಿಡ್ಲಿಲ್ವಲ್ಲ. ದಾರಿ ಮಧ್ಯದಲ್ಲೇ ಈ ಹೋರಾಟವನ್ನ ಹತ್ತಿಕ್ಕೋ ಪ್ರಯತ್ನ ಯಾಕೆ? ಬಿಜೆಪಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಈ ಹೋರಾಟ ಮುಂದುವರಿಯುತ್ತೆ. ಎಲ್ಲಿ ತನಕ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಸಚಿವ ಸ್ಥಾನದಿಂದ ಕೆಳಗಿಳಿಯೋ ತನಕ, ಅವರು ತಲೆದಂಡ ಆಗೋ ತನಕ. ಸದ್ಯ ಕಲಬುರಗಿಯಲ್ಲಿ ದೃಶ್ಯ ನೋಡ್ತಾ ಇದ್ದೀರಿ. ಇವತ್ತು ಬಿಜೆಪಿ ನಾಯಕರ ಅತಿ ದೊಡ್ಡ ಹೋರಾಟ. ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಹೊರಟಿದ್ರು. ಬಟ್ ದಾರಿ ಮಧ್ಯದಲ್ಲಿ ಪೊಲೀಸರು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಅವ್ರನ್ನ ವಶಕ್ಕೆ ಪಡೆಯೋ ಕೆಲಸ ಕೂಡ ಮಾಡಿದ್ದಾರೆ. ಸಿಟಿ ರವಿ, ರವಿಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಮಾತಾಡ್ತಾ ದೊಡ್ಡ ಮಟ್ಟದ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನ ಆಗ್ತಾ ಇದೆ ಅನ್ನುವಂತ ವಿಚಾರ. ಒಟ್ನಲ್ಲಿ ಗುತ್ತಿಗೆದಾರ ಸಚಿನ್ ಸಾವಿಗೆ ನ್ಯಾಯ ಸಿಗೋ ತನಕ ಕೂಡ ಈ ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಬಿಜೆಪಿ ನಾಯಕರು ಕೂಡ ಹೇಳ್ತಿದ್ದಾರೆ. ಮೋಸ್ಟ್ಲಿ ಇಂಥದೊಂದು ಹೋರಾಟ ಇತ್ತೀಚಿನ ದಿನಗಳಲ್ಲಿ ವಿಪಕ್ಷಗಳಿಂದ ಆಗಿರ್ಲಿಲ್ಲ. ಬಟ್ ಈಗ ಸಚಿನ್ ಅವರ ಸಾವನ್ನ ಅತಿ ದೊಡ್ಡ ಅಸ್ತ್ರ ಮಾಡ್ಕೊಂಡಿದೆ ಬಿಜೆಪಿ. ಹಾಗಾಗಿ ಅದೇ ಅಸ್ತ್ರಕ್ಕೆ ಸಂಬಂಧಪಟ್ಟಂತೆ ಈ ಬೃಹತ್ ಹೋರಾಟ ಆಗ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬರೀ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕಬೇಕು ಅಂತ ಪ್ಲಾನ್ ಇಟ್ಕೊಂಡು ಈ ರೀತಿಯ ಹೋರಾಟ ಆಗ್ತಾ ಇತ್ತು. ಮತ್ತೊಂದು ಕಡೆ ಇಡೀ ರಾಜ್ಯದಾದ್ಯಂತಲೂ ಕೂಡ ಕಾರ್ಯಕರ್ತರಿಗೆ ಕರೆ ಕೊಟ್ಟಾಗಿದೆ ಬಿಜೆಪಿ ಪಾಳಿಯ ಹೋರಾಟ ಮಾಡೋದಕ್ಕೆ. ಬಟ್ ಅರ್ಥಕ್ಕೆ ಪೊಲೀಸರು ಅದಕ್ಕೆ ಅವಕಾಶ ಮಾಡಿಕೊಡದೆ ವಶಕ್ಕೆ ಪಡೆದುಕೊಂಡಿದ್ದನ್ನ ಗಮನಿಸಿದ್ವಿ. ನನಗೆ ಬೆಳಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಮಾತನ್ನ ಹೇಳಿದ್ರು, ನಮ್ಮ ಮನೆಗೆ ಬರೋರಿಗೆ ಎಳ್ನೀರು ಮತ್ತು ನೀರನ್ನ ಕೊಟ್ಟು ಸ್ವಾಗತ ಮಾಡ್ಕೊಳ್ತೀವಿ ಅಂತ. ಆದ್ರೆ ಅವರ ಮನೆಯ ರೋಡ್ ತನಕ ಕೂಡ ಹೋಗೋದಕ್ಕೆ ಬಿಜೆಪಿ ಅವರಿಗೆ ಅವಕಾಶನೇ ಮಾಡಿಕೊಡ್ಲಿಲ್ಲ. ಅದರ ಮಧ್ಯದಲ್ಲೇ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನ ಆಗಿದೆ ಅನ್ನೋದು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ದೃಶ್ಯ ನೋಡ್ತಾ ಇದ್ದೀರಿ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಆಕ್ರೋಶ, ಮತ್ತೊಂದು ಕಡೆ
ಸಿಟಿ ರವಿಕುಮಾರ್ ಅವರನ್ನ ವಶಕ್ಕೆ ಪಡೆದುಕೊಂಡು ಸದ್ಯ ಪರಿಸ್ಥಿತಿಯನ್ನ ತಿಳಿಗೊಳಿಸೋ ನಿಟ್ಟಿನಲ್ಲಿ ಪೊಲೀಸರು ಸತತ ಪ್ರಯತ್ನ ಮಾಡಿರುವ 2 ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಒಟ್ಟಲ್ಲಿ ಅತಿ ದೊಡ್ಡ ಹೋರಾಟಕ್ಕೆ ಕಲಬುರಗಿ ಸಾಕ್ಷಿ ಆಯಿತು. ಆದರೆ ರಾಜಕೀಯ ಲಾಭ ಬಿಟ್ಟು ಗುತ್ತಿಗೆದಾರ ಸಚಿನ್ ಅವರ ಸಾವಿಗೆ ನ್ಯಾಯ ಕೊಡಿಸುವಲ್ಲಿ ವಿಪಕ್ಷಗಳು ಈ ಹೋರಾಟವನ್ನ ಮುಂದುವರಿಸುತ್ತಾ ಅಥವಾ ಕಾಟಾಚಾರಕ್ಕೆ ಅನ್ನೋ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಮಾತ್ರ ಈ ಹೋರಾಟ ಸೀಮಿತ ಆಗ್ಬಿಡುತ್ತಾ? ಗೊತ್ತಿಲ್ಲ ಮುಂದಿನ ಹೋರಾಟಗಳು ಹೇಗಿರುತ್ತೆ ಅಂತ. ಎಳ್ನೀರು ಕೊಡುವವರು ಬಂಧನ ಮಾಡಿದ್ಯಾಕೆ? ಇದೇ ಪ್ರಶ್ನೆ ಇರೋದು. ಬಿಜೆಪಿ ರ್ಯಾಲಿ ತಡೆಯೋದು ಗಾಂಧಿಗಿರಿನ ಅನ್ನೋದು ಕೂಡ ಪ್ರಶ್ನೆ ಇದೆ. ಇದು ಗಾಂಧಿಗಿರಿಯೋ ಪೊಲೀಸ್ ಗಿರಿಯೋ? ವಿಪಕ್ಷ ನಾಯಕರು ಕೂಡ ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ರು. ಗಾಂಧಿಗಿರಿ ಅಂದವರು ವಶಕ್ಕೆ ಪಡೆದುಕೊಂಡಿದ್ಯಾಕೆ? ಬಿಜೆಪಿ ಹೋರಾಟಕ್ಕೆ ಹೆದರ್ತಾ ಹಾಗಾದ್ರೆ ರಾಜ್ಯ ಸರ್ಕಾರ? ಮನೆಗೆ ಬಂದ್ರೆ ನೀರು ಕೊಟ್ಟು ಸ್ವಾಗತ ಮಾಡ್ಕೊಳ್ತೀವಿ ಅಂದಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಯಾಕೆ ಆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ತಮ್ಮ ಕಾರ್ಯಕರ್ತರಿಗೆ ಅನ್ನೋದು ಪ್ರಶ್ನೆ. ಅಟ್ಲೀಸ್ಟ್ ಮನೆ ತನಕ ಬರೋಕ್ಕೂ ಬಿಡ್ಲಿಲ್ವಲ್ಲ? ದಾರಿ ಮಧ್ಯದಲ್ಲೇ ಈ ಹೋರಾಟವನ್ನ ಹತ್ತಿಕ್ಕೋ ಪ್ರಯತ್ನ ಯಾಕೆ? ಬಿಜೆಪಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಈ ಹೋರಾಟ ಮುಂದುವರಿಯುತ್ತೆ. ಎಲ್ಲಿ ತನಕ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಸಚಿವ ಸ್ಥಾನದಿಂದ ಕೆಳಗಿಳಿಯೋ ತನಕ, ಅವರು ತಲೆದಂಡ ಆಗೋ ತನಕ. ಸದ್ಯ ಕಲಬುರಗಿಯಲ್ಲಿ ದೃಶ್ಯ ನೋಡ್ತಾ ಇದ್ದೀರಿ. ಇವತ್ತು ಬಿಜೆಪಿ ನಾಯಕರ ಅತಿ ದೊಡ್ಡ ಹೋರಾಟ. ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಹೊರಟಿದ್ರು. ಬಟ್ ದಾರಿ ಮಧ್ಯದಲ್ಲೇ ಪೊಲೀಸರು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಅವ್ರನ್ನ ವಶಕ್ಕೆ ಪಡೆಯುವ ಕೆಲಸ ಕೂಡ ಮಾಡಿದ್ದಾರೆ. ಸಿಟಿ ರವಿಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಮಾತಾಡ್ತಾ ದೊಡ್ಡ ಮಟ್ಟದ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನ ಆಗ್ತಾ ಇದೆ ಅನ್ನುವಂತ ವಿಚಾರ. ಒಟ್ನಲ್ಲಿ ಗುತ್ತಿಗೆದಾರ ಸಚಿನ್ ಸಾವಿಗೆ ನ್ಯಾಯ ಸಿಗೋ ತನಕ ಕೂಡ ಈ ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಬಿಜೆಪಿ ನಾಯಕರು ಕೂಡ ಹೇಳ್ತಿದ್ದಾರೆ. ಮೋಸ್ಟ್ಲಿ ಇಂಥದೊಂದು ಹೋರಾಟ ಇತ್ತೀಚಿನ ದಿನಗಳಲ್ಲಿ ವಿಪಕ್ಷಗಳಿಂದ ಆಗಿರ್ಲಿಲ್ಲ. ಬಟ್ ಈಗ ಸಚಿನ್ ಅವರ ಸಾವನ್ನ ಅತಿ ದೊಡ್ಡ ಅಸ್ತ್ರ ಮಾಡ್ಕೊಂಡಿದೆ ಬಿಜೆಪಿ. ಹಾಗಾಗಿ ಅದೇ ಅಸ್ತ್ರಕ್ಕೆ ಸಂಬಂಧಪಟ್ಟಂತೆ ಈ ಬೃಹತ್ ಹೋರಾಟ ಆಗ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬರೀ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕಬೇಕು ಅಂತ ಪ್ಲಾನ್ ಇಟ್ಕೊಂಡು ಈ ರೀತಿಯ ಹೋರಾಟ ಆಗ್ತಾ ಇತ್ತು. ಮತ್ತೊಂದು ಕಡೆ ಇಡೀ ರಾಜ್ಯದಾದ್ಯಂತಲೂ ಕೂಡ ಕಾರ್ಯಕರ್ತರಿಗೆ ಕರೆ ಕೊಟ್ಟಾಗಿದೆ ಬಿಜೆಪಿ ಪಾಳಿಯ ಹೋರಾಟ ಮಾಡೋದಕ್ಕೆ. ಬಟ್ ಅರ್ಥಕ್ಕೆ ಪೊಲೀಸರು ಅದಕ್ಕೆ ಅವಕಾಶ ಮಾಡಿಕೊಡದೆ ವಶಕ್ಕೆ ಪಡೆದುಕೊಂಡಿದ್ದನ್ನ ಗಮನಿಸಿದ್ವಿ. ನನಗೆ ಬೆಳಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಮಾತನ್ನ ಹೇಳಿದ್ರು, ನಮ್ಮ ಮನೆಗೆ ಬರೋರಿಗೆ ಎಳ್ನೀರು ಮತ್ತು ನೀರನ್ನ ಕೊಟ್ಟು ಸ್ವಾಗತ ಮಾಡ್ಕೊಳ್ತೀವಿ ಅಂತ. ಆದ್ರೆ ಅವರ ಮನೆಯ ರೋಡ್ ತನಕ ಕೂಡ ಹೋಗೋದಕ್ಕೆ ಬಿಜೆಪಿ ಅವರಿಗೆ ಅವಕಾಶನೇ ಮಾಡಿಕೊಡ್ಲಿಲ್ಲ. ಅದರ ಮಧ್ಯದಲ್ಲೇ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನ ಆಗಿದೆ ಅನ್ನೋದು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ದೃಶ್ಯ ನೋಡ್ತಾ ಇದ್ದೀರಿ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಆಕ್ರೋಶ. ಮತ್ತೊಂದು ಕಡೆ ಸಿಟಿ ರವಿಕುಮಾರ್ ಅವರನ್ನ ವಶಕ್ಕೆ ಪಡೆದುಕೊಂಡು ಸದ್ಯ ಪರಿಸ್ಥಿತಿಯನ್ನ ತಿಳಿಗೊಳಿಸೋ ನಿಟ್ಟಿನಲ್ಲಿ ಪೊಲೀಸರು ಸತತ ಪ್ರಯತ್ನ ಮಾಡಿರುವ 2 ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಒಟ್ಟಲ್ಲಿ ಅತಿ ದೊಡ್ಡ ಹೋರಾಟಕ್ಕೆ ಕಲಬುರಗಿ ಸಾಕ್ಷಿ ಆಯಿತು. ಆದರೆ ರಾಜಕೀಯ ಲಾಭ ಬಿಟ್ಟು ಗುತ್ತಿಗೆದಾರ ಸಚಿನ್ ಅವರ ಸಾವಿಗೆ ನ್ಯಾಯ ಕೊಡಿಸುವಲ್ಲಿ ವಿಪಕ್ಷಗಳು ಈ ಹೋರಾಟವನ್ನ ಮುಂದುವರಿಸುತ್ತಾ ಅಥವಾ ಕಾಟಾಚಾರಕ್ಕೆ ಅನ್ನೋ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಮಾತ್ರ ಈ ಹೋರಾಟ ಸೀಮಿತ ಆಗ್ಬಿಡುತ್ತಾ? ಗೊತ್ತಿಲ್ಲ ಮುಂದಿನ ಹೋರಾಟಗಳು ಹೇಗಿರುತ್ತೆ ಅಂತ. ಎಳ್ನೀರು ಕೊಡುವವರು ಬಂಧನ ಮಾಡಿದ್ಯಾಕೆ? ಇದೇ ಪ್ರಶ್ನೆ ಇರೋದು. ಬಿಜೆಪಿ ರ್ಯಾಲಿ ತಡೆಯೋದು ಗಾಂಧಿಗಿರಿನ ಅನ್ನೋದು ಕೂಡ ಪ್ರಶ್ನೆ ಇದೆ. ಇದು ಗಾಂಧಿಗಿರಿಯೋ ಪೊಲೀಸ್ ಗಿರಿಯೋ? ವಿಪಕ್ಷ ನಾಯಕರು ಕೂಡ ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ರು. ಗಾಂಧಿಗಿರಿ ಅಂದವರು ವಶಕ್ಕೆ ಪಡೆದುಕೊಂಡಿದ್ಯಾಕೆ? ಬಿಜೆಪಿ ಹೋರಾಟಕ್ಕೆ ಹೆದರ್ತಾ ಹಾಗಾದ್ರೆ ರಾಜ್ಯ ಸರ್ಕಾರ? ಮನೆಗೆ ಬಂದ್ರೆ ನೀರು ಕೊಟ್ಟು ಸ್ವಾಗತ ಮಾಡ್ಕೊಳ್ತೀವಿ ಅಂದಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಯಾಕೆ ಆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ತಮ್ಮ ಕಾರ್ಯಕರ್ತರಿಗೆ ಅನ್ನೋದು ಪ್ರಶ್ನೆ. ಅಟ್ಲೀಸ್ಟ್ ಮನೆ ತನಕ ಬರೋಕ್ಕೂ ಬಿಡ್ಲಿಲ್ವಲ್ಲ? ದಾರಿ ಮಧ್ಯದಲ್ಲೇ ಈ ಹೋರಾಟವನ್ನ ಹತ್ತಿಕ್ಕೋ ಪ್ರಯತ್ನ ಯಾಕೆ? ಬಿಜೆಪಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಈ ಹೋರಾಟ ಮುಂದುವರಿಯುತ್ತೆ. ಎಲ್ಲಿ ತನಕ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಸಚಿವ ಸ್ಥಾನದಿಂದ ಕೆಳಗಿಳಿಯೋ ತನಕ, ಅವರು ತಲೆದಂಡ ಆಗೋ ತನಕ.
ಸದ್ಯ ಕಲಬುರಗಿಯಲ್ಲಿ ಏನ